ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪೊಟಾಟೋ ಯೂಟ್ಯೂಬ್ ಚಾನೆಲ್. ಈಸ್ ಇವತ್ತು ನಮ್ಮ ಮನೆನ ಪೇಂಟ್ ಮಾಡಿಸ್ತಾ ಇದ್ದೀವಿ ನಾವು. ಸೊ 2 BHK ಇದು. ಸೊ ಏನು ಪೇಂಟ್ ಮಾಡಿಸೋ ರೀಸನ್ ಏನು ಅಂತ ಹೇಳಿದರೆ, ತುಂಬ ಟೈಮ್ ಆಗಿತ್ತು, 3 years ಆಗಿತ್ತು. ನಾವು ಇಲ್ಲಿ ಬಂದು 3 years ಆಯಿತು ಈ ಮನೆನ ತಗೊಂಡು. ಸೊ ಫ್ಲ್ಯಾಟಲ್ಲಿ ತಗೊಂಡು 3 years ಆಯಿತು. ಸೊ ಹಾಗಾಗಿ ಪೇಂಟ್ ಮಾಡಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಖುಷಿ ಏನಕ್ಕೆ ಅಂತ ಹೇಳಿದರೆ, ತುಂಬ ಖುಷಿ ವಿಷಯ ಏನು ಅಂತ ಹೇಳಿದರೆ, ಅಕ್ಕಗೆ ಪಾಪು ಡೆಲಿವರಿ ಇದೆ, ಪಾಪು ಆಗ್ತಾ ಇದೆ. ಸೊ ಹಾಗಾಗಿ ಅದೊಂದು. ಇನ್ನೊಂದೇನು ಅಂತ ಹೇಳಿದರೆ, ಮಮ್ಮಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಆ್ಯಕ್ಚುಲಿ ಮಮ್ಮಿ 2 years once ಬರೋದು. ಬಟ್ ಈ ಸತಿ ಅಕ್ಕನ ಕಡೆಯಿಂದ ನಮಗೆ ಆಫರ್ ಅಂತ ಹೇಳ್ಬೋದು. ಸೊ ಲಿಟ್ರಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಮಮ್ಮಿ ಬರೋದನ್ನು, ಯಾವಾಗ ಬರ್ತಾರೆ ಅಂತ. ಸೊ ಮಮ್ಮಿ ಬರ್ತಾರೆ ಈ ಸತಿ. ಮಮ್ಮಿ ಬಂದು ಆ್ಯಕ್ಚುಲಿ 1 month ಇದ್ದು ಮತ್ತೆ ಬ್ಯಾಕ್ ಹೋಗಿ ಮತ್ತೆ ರಿಟರ್ನ್ ಬರ್ತಾರೆ. ಸ್ವಲ್ಪ ವೀಸಾದೆಲ್ಲ ರಿನ್ಯೂವಲ್ ಇದೆ, ಸೊ ಅದಕ್ಕೋಸ್ಕರ ಹೋಗಿ ಮತ್ತೆ ರಿಟರ್ನ್ ಬರ್ತಾ ಇದ್ದಾರೆ. ಮತ್ತೆ 1 month ಇರ್ತಾರೆ. ಸೊ ಹಾಗಾಗಿ ಈ ವಿಷಯದಲ್ಲಿ ನಾನು ನಿರ್ಮಲನಿಗೆ ಥ್ಯಾಂಕ್ಸ್ ಹೇಳಬೇಕು. ಅವಳ ದಸೆಯಿಂದ ಮಮ್ಮಿ ಬರ್ತಾ ಇರೋದು. ಸೊ ಹಾಗಾಗಿ ನಮಗಂತೂ ತುಂಬ ಖುಷಿ. ಸೊ 2 months, ವಾವ್, ನಾನಂತೂ ಫುಲ್ ವೆಯ್ಟಿಂಗಲ್ಲಿದ್ದೀನಿ. ಇನ್ನೊಂದೇನು ಅಂತ ಹೇಳಿದರೆ, ನಮ್ಮನೇಲಿ ಚಿಕ್ಕ ಬೇಬಿ ಬರ್ತಾ ಇದೆ. ಸೊ ಗರ್ಲ ಬಾಯ ಗೊತ್ತಿಲ್ಲ, ವಾಟ್ ಎವರ್. ಬಟ್ ನನಗೆ ಪರ್ಸ್ನಲಿ ಗರ್ಲ್ ಬೇಕಂತ ಹೇಳ್ಕೊಂಡು ತುಂಬ ಆಸೆ ಇದೆ. ಬಟ್ ಗೊತ್ತಿಲ್ಲ ಗರ್ಲ್ ಆಗುತ್ತಾ ಬಾಯ್ ಆಗುತ್ತಾ ಅಂತ. ಯಾವುದಾದ್ರೂ ಆದರೆ ಓಕೆ, ಹೆಲ್ತಿಯಾಗಿ ಸೇಫಾಗಿ ಚೆನ್ನಾಗಿ ಅಕ್ಕಂದೊಂದು ಡೆಲಿವರಿ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಪಪ್ಪನ ಕಡೆಯಿಂದ ಅಂತ ಹೇಳಿದರೆ, ಆಫ್ಟರ್ ಲಾಂಗ್ ಟೈಮ್ ಇದು. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಅಕ್ಕನ ಪಪ್ಪ ಫ್ಯಾಮಿಲಿ, ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ತುಂಬ ಟೈಮಿಂದ ಕಾಯ್ತಾ ಇದ್ದಿದ್ದು ವಿಷಯ. ಯಾವಾಗ ಅಂತ ಕೇಳಿ ಫೈನಲಿ ಅಕ್ಕ ಬಾವ ಚಿಕ್ಕೊಂದು ಬೇಬಿನ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅದೊಂದು. ಸೊ ತೋರಿಸ್ತೀನಿ ಮನೆ ಪರಿಸ್ಥಿತಿ ಈಗ ಪ್ರೆಸೆಂಟಾಗಿ ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು. ಇಷ್ಟು ಐಟಮ್ಸ್ನ ಅದು ಮನೆಯಲ್ಲಿ ತುಂಬಿಸಿಟ್ಟಿದ್ದೀವಿ ಅಂತ ಹೇಳಿದರೆ, ಅಷ್ಟು ಐಟಮ್ಸ್ನ ತುಂಬಿಸಿಟ್ಟಿದ್ದೀವಿ. ಸೊ ಲೆಟ್ಸ್ ಗೋ. ಈ ಥರ ಇದೆ. ಆ್ಯಕ್ಚುಲಿ ನನ್ನ ಬೆಡ್ರೂಮ್. ಸೊ ಎಲ್ಲ ತೆಗೆದು ಹೊರಗಡೆ ಹಾಕಿದ್ದೀವಿ. ಇದು ಹಾಲ್ ಪರಿಸ್ಥಿತಿ ಈಗ ಪ್ರೆಸೆಂಟ್ ಈ ಥರ ಆಗಿದೆ. ಗೊತ್ತಿಲ್ಲ, ಇದೆಲ್ಲ ಕ್ಲೀನ್ ಮಾಡಬೇಕು. ಇದು ಸುಷ್ಮಿತಾ ಇರುವಂಥ ಬೆಡ್ರೂಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಹೊಸದಾಗಿ ಬೆಡ್ ತಂದಿರೋದ್ರಿಂದ ಇವೆರಡು ಬೆಡ್ನ ಈಗ ಅಲ್ಲಿ ಇಟ್ಟಿದ್ದೀವಿ. ಗೊತ್ತಿಲ್ಲ ಅದನ್ನ ಎಲ್ಲಿ ಮೂವ್ ಮಾಡೋದಂತ. ಈ ಥರ ಆಗ್ತಾ ಇದೆ. ಮೇ ಬಿ ಮೇಲೆ ವಾಟರ್ ಲೀಕೇಜ್ ಆಗ್ತಾ ಇದೆ ಅನ್ಕೊತೀನಿ. ಸೊ ಹಾಗಾಗಿ ಈ ಥರ ಎಲ್ಲ ಆಗಿದೆ. ಅದಕ್ಕೋಸ್ಕರ ತುಂಬ ಟೈಮ್ ಆಗಿತ್ತು ಈ ಥರ ಎಲ್ಲ ಆಗಿದೆ. ಇಲ್ಲಿ ನೋಡಿ, ಡಿಸೈನ್ ಗೋಡೆ ಮೇಲೆನೆ ಬಂದ್ಬಿಟ್ಟಿದೆ, ಗೊಂಬೆಗಳು. ಸೊ ನೋಡಿ, ಇದು ನಮ್ಮ ಮನೆ ಪರಿಸ್ಥಿತಿ. ವಾವ್, ಪ್ರೆಸೆಂಟ್ ಸುಷ್ಮಿತಾ ಕಿಚನ್ ಅಲ್ಲಿ ಪಲಾವ್ ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲ ಈಗ ಫುಲ್ ಶುದ್ಧ ಮಾಡೋದು ಮನೆನ. ನೋಡಿ ಅಪ್ಪ ದೇವ್ರೆ, ಇದು ನಮ್ಮ ಮನೆಯ ಪ್ರೆಸೆಂಟ್ ಪರಿಸ್ಥಿತಿ. ಅಪ್ಪ ದೇವ್ರೆ, ಇದೆಲ್ಲ ಹೆಂಗೆ ಕ್ಲೀನ್ ಮಾಡೋದು? ಯಪ್ಪ, ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ತುತ್ತು. ಸೊ ನೋಡೋಣ ಇವತ್ತಿನ ಡೇ ಪೇಂಟ್ ಎಲ್ಲೆಲ್ಲಿ ಮಾಡ್ತಾರೆ ಏನೇನು ಅಂತ. ಅಟ್ಲೀಸ್ಟ್ 2 BHK ಪ್ಲಸ್ 2 ಬಾತ್ರೂಮು ಮತ್ತು ವಾಷಿಂಗ್ ಮಿಷಿನ್ ರೂಮ್ ಮಾಡಿ ಅಂತ ಹೇಳಿದ್ದೀನಿ. ಮೇನ್ ಏನು ಪ್ಲಸ್ ಪಾಯಿಂಟ್ ಅಂದರೆ, ಆಲ್ಮೋಸ್ಟ್ ಎಲ್ಲ ಇಂಟೀರಿಯರ್ ಕವರ್ ಆಗಿದೆ ನಮ್ಮದು. ಇಂಟೀರಿಯರ್ ಕವರ್ ಆಗಿರೋದ್ರಿಂದ ಬರೀ ಈ ಗೋಡೆ ಇಷ್ಟೇ ಸಿಗೋದು ಪೇಂಟ್ ಹೊಡಿಲಿಕ್ಕೆ. ಆ್ಯಕ್ಚುಲಿ ಇಲ್ಲಿ ಹಾಲ್ ಮಾತ್ರ ಕಂಪ್ಲೀಟ್ ಫುಲ್ ಹೊಡಿಯೋಬೇಕನ್ಸುತ್ತೆ. ಇಲ್ಲಿನೂ ಆಲ್ಮೋಸ್ಟ್ ಇಂಟೀರಿಯರ್ ಇದೆ. ಆಲ್ಮೋಸ್ಟ್ ಇಲ್ಲ, ಒಂದು ಸೈಡ್ ಅಲ್ಲಿದೆ. ಎಲ್ಲಿ? ಹೌದು, ವಿಜಿಲ್ ಹೊಡೆದಿದ್ದಾರೆ. ಇವತ್ತು ಲೇಟ್ ಬಂದಿದೆ. ಕಸ ಬಿಸಾಕಕ್ಕೆ ಹೋಗ್ಬೇಕು. ಸೊ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಬೆಡ್ರೂಮ್ ಅಷ್ಟೇ ಆಗಿರೋದು.
ಈಗ ಪ್ರೆಸೆಂಟ್ ಹಾಲ್ ತನಕ ಬಂದಿದ್ದಾರೆ. ಈ ಥರ ಇದೆ ಪರಿಸ್ಥಿತಿ. ನೋಡ್ಬೋದು, ಅವರು ಫಸ್ಟ್ ಮಾಡಿದವರು ಪೇಂಟ್ನ ಕರೆಕ್ಟಾಗಿ ಮಾಡಿರಲಿಲ್ಲ. ಆ್ಯಕ್ಚುಲಿ ತುಂಬ ಈ ಥರ ಸೀಳು ಹೋಗಿತ್ತು. ಹಾಗಾಗಿ ನಾವು ಇಲ್ಲಿ ಬಂದಮೇಲೆ ಪೇಂಟ್ ಮಾಡಿರಲಿಲ್ಲ, 3 years ಆಗಿತ್ತು. ಸೊ ಈಗ ಮಾಡ್ತಾ ಇದ್ದೀವಿ. ವೇಸ್ಟ್ ಪೌಡರ್ ಪೇಂಟ್ದು ಒಂಚೂರು ಚೆನ್ನಾಗಿರಲಿಲ್ಲ ಫಸ್ಟ್ ಹಾಕಿದ ಪೇಂಟು. ನೋಡಿ ಎಷ್ಟು ವೇಸ್ಟ್ ಡಸ್ಟ್ ತೆಗಿತಾ ಇದ್ದಾರೆ. ಹಾಂ ಬಂದೆ. ಎಲ್ಲಿದೆಯಾ? ನಾಳೆ ನನ್ನ ಕಿಚನ್ ಈ ಥರ ಇದೆ. ರೆಡಿ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಆ್ಯಕ್ಚುಲಿ ಸದ್ಯದ ಪರಿಸ್ಥಿತಿ ಈ ಥರ ಇದೆ. ನಿಜ ಎಷ್ಟು ಕ್ಲೀನ್ ಮಾಡಿದ್ರು ಮುಗಿತಾ ಇಲ್ಲ. ತೋರಿಸ್ತೀನಿ. ನಿನ್ನೆ ಫುಲ್ಲು ಕ್ಲೀನ್ ಮಾಡಿದ್ದೆ ಈ ರೂಮ್ನ ನಾನು. ಮತ್ತೆ ಪುನಃ ಬಟ್ಟೆ ಎಲ್ಲ ಅರೇಂಜ್ ಮಾಡೋಕ್ಕೋಸ್ಕರ ಮತ್ತೆ ಪುನಃ ಹರಡಿಸಿ ಇಟ್ಟಿದ್ದೀನಿ. ಈ ಥರ ಆಗಿದೆ ಬೆಡ್ರೂಮು. ಸೊ ಫೈನಲಿ ಹಾಲಿನ ಪೇಂಟ್ ಮುಗೀತು. ಎಷ್ಟು ಚಂದ ಕಾಣ್ತಾ ಇದೆ ನೋಡ್ತಾ ಇರಬಹುದು. ಲೈಟು ಟ್ಯೂಬ್ ಲೈಟ್ ತೆಗ್ದಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಕಾರ್ಪೆಂಟರ್ಗೆ ಕಾರ್ಪೆಂಟರು, ಪ್ಲಮ್ಮರ್ಗೆ ಪ್ಲಮ್ಮರು, ಆಮೇಲೆ ಗಾರೆ ಕೆಲಸಕ್ಕೆ ಏನಂತಾರೆ ಅವರು, ಆಲ್ರೌಂಡರ್. ಫೈನಲಿ ನಿನ್ನೆಯಿಂದ ಮಾಡಿ ಪೇಂಟು ಇಲ್ಲಿ ತನಕ ಕಂಪ್ಲೀಟ್ ಆಗಿದೆ. ಹಾಲು ಮುಗೀತು. ನಾಳೆ ಕಿಚನ್, ವಾಷಿಂಗ್ ಮಿಷಿನ್ ರೂಮ್, ಹಾಗೆ 2 ವಾಶ್ರೂಮ್, ಹಾಗೆ ಹೊರಗಡೆ ಬಾಲ್ಕನಿ. ಇದಿಷ್ಟೇ ಇನ್ಕಂಪ್ಲೀಟ್ ಇರೋದು. ಆಮೇಲೆ ಡೋರ್ ಪೇಂಟ್ ಎಲ್ಲ ಮಾಡ್ತಾರೆ. ಆಮೇಲೆ ಡೀಪ್ ಕ್ಲೀನಿಂಗಿಗೆ ಕರಿಬೇಕು. ಅವರು ಡೀಪ್ ಕ್ಲೀನಿಂಗ್ ಮಾಡಿ ಹೋದ್ಮೇಲೆ, ಡೀಪ್ ಕ್ಲೀನಿಂಗ್ ಆಲ್ಮೋಸ್ಟ್ ಏನೂ ಇಲ್ಲ, ಈಗ ಪೇಂಟ್ ಮಾಡಿರೋದ್ರಿಂದ ಮುಗಿಸಿದೀವಿ. ಆದ್ರೂ ಸ್ವಲ್ಪ ಮೇಲೆ ವುಡ್ ಎಲ್ಲ ಇದೆ ಅಲ್ವಾ, ಇಂಟೀರಿಯರ್, ಅದೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಅವ್ರಿಗೆ ಕರೆಸ್ತಾ ಇರೋದು. ಅದಾದ್ಮೇಲೆ ಕುಸ್ವರ್ ಮಾಡಬೇಕು. ಆಮೇಲೆ ಕ್ರಿಸ್ಮಸ್ ಆದ್ಮೇಲೆ ನ್ಯೂ ಇಯರ್ ಆದ್ಮೇಲೆ ಬೇಬಿ. ನೆಕ್ಸ್ಟ್ ತಿಂಗಳಲ್ಲಿ ಗೊತ್ತಾಗುತ್ತೆ ಎಷ್ಟು ದಿನ ಇದೆ. ಹಾ ಹೌದು, ನೆಕ್ಸ್ಟ್ ಅಲ್ವಾ? ಹೌದು ಎಸ್. ಸೊ ಇದು 2 days ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಇದು ಯೂಟ್ಯೂಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯೂಟ್ಯೂಬ್ ವಿಡಿಯೋ ಹಾಕೋದು 1 ತಿಂಗಳಾದ್ಮೇಲೆ ಅಷ್ಟೊತ್ತಲ್ಲಿ ನಮ್ಮ ಮನೆ ಅವರಷ್ಟಂತೂ ನಾನು ಫ್ರೀ ಇಲ್ಲ ಎಡಿಟಿಂಗ್ ಮಾಡಕ್ಕೆ. ನನ್ನ ವಿಡಿಯೋನ ನಾನೇ ಎಡಿಟ್ ಮಾಡಬೇಕು. ಎಡಿಟ್ ಅಂತೂ ಮಾಡಲ್ಲ. ಅವರು ಈ ವಿಡಿಯೋ ಹಾಕೋದು ನಮ್ಮ ಮನೆಗೆ ಬೇಬಿ ಬಂದಾದ್ಮೇಲೆ ಈ ವಿಡಿಯೋ ಹಾಕ್ತಾರೆ. ಈ ಮಾತಿಗಾದ್ರೂ ನಾನು ಈ ವಿಡಿಯೋನ ಇವತ್ತಿಲ್ಲ ಅಂದ್ರೆ ನಾಳೆ ಒಳಗಡೆ ಅಪ್ಲೋಡ್ ಮಾಡೇ ಮಾಡ್ತೀನಿ.